ಎಲ್ಲರಿಗೂ ನಮಸ್ಕಾರ. ಇವತ್ತು ಚನ್ನಪಟ್ಟಣದಲ್ಲಿ ಇಷ್ಟೊಂದು ಬೃಹತ್ ಸಮ್ಮೇಳನವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಜನಾಂದೋಲನ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ಅವರ ಆದೇಶದ ಪ್ರಕಾರ ಕ್ಷಮಿಸಬೇಕು, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಎಲ್ಲ ಸಚಿವ ಸಹೋದರಿಗಳೇ, ಶಾಸಕ ಮಿತ್ರರುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಕಾರ್ಯಕರ್ತರೇ, ಸ್ನೇಹಿತರೇ, ಸಹೋದರ ಸಹೋದರರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ನಿಜವಾಗಿ ಕಾಂಗ್ರೆಸ್ ಪಕ್ಷ ನಾವು ಯಾವತ್ತೂ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೀವಿ. ಇವತ್ತು 5 ಗ್ಯಾರಂಟಿಗಳು ಸಮೇತ ನಾವು ಜನರಿಗೆ ತಲುಪುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ವಿರೋಧ ಪಕ್ಷದವರು BJP ಆಗಿರ್ಬೋದು, JDS ಆಗಿರ್ಬೋದು, ಅವರಿಗೆ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಏನು ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು ಇವತ್ತು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರಲ್ಲ, ಈಗ ಇವ್ರ ಮನಸ್ಸಿಗೆ ಒಂದು ಬಂದಿದೆ, ನಾವು ಪಾದಯಾತ್ರೆ ಮಾಡಿದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಆಗ್ತದೆ ಎಂಬ ಒಂದು ತಪ್ಪು ಒಂದು ವಿಚಾರ ಅಂತ ತಿಳ್ಕೊಂಡಿದ್ದಾರೆ. ನಾನಿವತ್ತು ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದರು. ಯಾವ ವಿಚಾರಕ್ಕಾಗಿ ಮಾಡಿದರು? ಭಾರತ್ ಜೋಡೋ ಮಾಡಬೇಕು, ಭಾರತ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು, ಎಲ್ಲ ಧರ್ಮ ಜಾತಿ ಭಾಷೆಯವರ ಜೊತೆಲಿ ಇದ್ದುಬಿಟ್ಟು ಈ ದೇಶವನ್ನು ಕಟ್ಟಬೇಕು ಉದ್ದೇಶದಿಂದ 3600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಅವರು ಅಧಿಕಾರಕ್ಕೋಸ್ಕರವಾಗಿ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಬೆಳ್ಳಾರಿ ರಿಪಬ್ಲಿಕ್ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮಾಡಲಿಕ್ಕೆ ಕೊಟ್ಟಾಗ ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟದ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೀತಿರುವಾಗ ಅವತ್ತು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಅವತ್ತು BJP ಅವರು ನಮ್ಮನ್ನು ಚಾಲೆಂಜ್ ಮಾಡಿದ್ರು. ತಾಕತ್ತಿದ್ದರೆ ಬನ್ನಿ ಬೆಳ್ಳಾರಿಗೆ ಅಂತ ಹೇಳಿದ್ರು. ಇಡೀ ಕಾಂಗ್ರೆಸ್ ನಾಯಕರುಗಳು, ಸಿದ್ದರಾಮಯ್ಯ ಇರ್ಬೋದು, ದೇಶಪಾಂಡೆ ಇರ್ಬೋದು, ನಮ್ಮ ಶಿವಕುಮಾರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಸಮೇತ ಬೆಳ್ಳಾರಿಗೆ ಹೋಗಿ ಬಂದ ಮೇಲೆ ಏನಾಯ್ತು ಎಂಬುದಾಗಿ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆ ಬೆಳ್ಳಾರಿ ರಿಪಬ್ಲಿಕ್ ಇಲ್ಲದಂಗೆ ಆಗಿದೆ. ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಭ್ರಷ್ಟಾಚಾರದಲ್ಲಿ ಹುಟ್ಟಿ, ಭ್ರಷ್ಟಾಚಾರದಲ್ಲಿ ಬೆಳೆದು, ಭ್ರಷ್ಟಾಚಾರದಲ್ಲಿ ಮುಳುಗಿದ ನೀವು ಇವತ್ತು ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಂಬ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜನ ನಿಮಗೆ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. 136 ಜನ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಆರಿಸುವ ಮೂಲಕ ಇಲ್ಲಿ ಬರೀ ಒಂದೇ ಒಬ್ಬರು DK ಸುರೇಶ್ ಅವರು ಒಬ್ಬರೇ ನಮ್ಮ ಲೋಕಸಭಾ ಸದಸ್ಯರಾಗಿದ್ದವರು. ಆದರೆ ಇವತ್ತು ಏನಾಗಿದೆ, ನಮಗೆ 9 ಜನ ತಾವು ನರೇಂದ್ರ ಮೋದಿ ಅವರು ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ, ಇಂದಿರಾ ಚಂದ್ರನ್ ಹೊಗಳಿದ್ರು ಸಮೇತ ಒಂದೇ ಒಂದು ದಿನ ಇವತ್ತು 9 ಆಗಿದೆ. ಇವತ್ತು ನಿಮ್ದು ಎಷ್ಟಾಗಿದೆ? ನಿಮ್ದು ಕಡಿಮೆ ಆಗಿದೆ. ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಏನಾಯ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜನ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಳ ಒಪ್ಪಂದ ನಾವು ಬಹುಶಃ ಸಿದ್ದರಾಮಯ್ಯವರು ಮೊದಲೇ ಹೇಳ್ತಾ ಇದ್ರು, ಈ JDS ಅವರು ಜಾತ್ಯತೀತ ಪಕ್ಷ ಅಲ್ಲ, ಇವರು ಕೋಮುವಾದಿ ಪಕ್ಷ, ಇವರು ಜನರ ಓಟಿಗೋಸ್ಕರವಾಗಿ ಜಾತ್ಯತೀತ ಅಂತ ಇಟ್ಕೊಂಡಿದ್ದಾರೆ ಹೊರತು ಯಾವತ್ತಿದ್ರು ಇವರು ಕೋಮುವಾದಿ ಪಕ್ಷ ಅಂತ ಹೇಳಿ ಇವತ್ತು ಅವರೊಟ್ಟಿಗೆ ಹೋಗಿ ಸೇರಿಕೊಂಡು ಬರೀ ಒಂದು ಕೇಂದ್ರದಲ್ಲಿ ಒಂದು ಮಂತ್ರಿ ಆಗಲಿಕ್ಕೆ ಅವಶ್ಯಕವಾಗಿ ಈ ಕೆಲಸವನ್ನು ಇವತ್ತು ಮಾಡಿಬಿಟ್ಟು ಕರ್ನಾಟಕದಲ್ಲಿರುವ ಆ ಜಾತ್ಯತೀತ ಪಕ್ಷದ ಹೆಸರನ್ನು ದಯವಿಟ್ಟು ತೆಗೆದುಹಾಕಿ ನೀವು ಸಮೇತ ಜಾತೀಯವಾದಿ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೆ, ಯಾರು ಅಬ್ರಾಹಂ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಮುಖ್ಯಮಂತ್ರಿಯವರ ಮೇಲೆ, ಮೊನ್ನೆ ವಿಧಾನಸೌಧದ ಮುಂದುಗಡೆ ಅವರು ಪ್ರೆಸ್ ಅವರಿಗೆ ಮಾತಾಡ್ತಾ ಇದ್ರು. ಅವ್ರು ಏನು ಹೇಳ್ತಾರೆ ಅಂತ ನೋಡ್ರೆ, 2004ರಲ್ಲಿ ಈ ಜಾಗ ಇರಲಿಲ್ಲ, ಸರ್ಕಾರ ಜಾಗ ಅಂತ ಹೇಳಿದ್ರು. ಈಗಾಗಲೇ ಮಾತಾಡಿದ ನಮ್ಮ ಸಾಕಷ್ಟು ಜನ ಹೇಳಿದ್ದಾರೆ, ಇದು 1935ನೇ ಇಸ್ವಿಯಲ್ಲಿ ಇದು ಹರಾಜಿನ ಮೂಲಕ ಅವರು ತಗೊಂಡಂಥ ಜಾಗ. ಒರಿಜಿನಲ್ ಆಗಿ ನಿಂಗ ಅವರು ಅದು ತಗೊಂಡಿದ್ದರು. ಅದಾದ ಮೇಲೆ ಅವ್ರ ಮಗ ಯಾವಾಗ ನೋಟಿಫಿಕೇಶನ್ ಆಯಿತು, ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಆ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ನಂತರ ಎಷ್ಟೋ ವರ್ಷಗಳ ಕಳೆದ ಮೇಲೆ ಇವತ್ತು ಸಿದ್ದರಾಮಯ್ಯಜಿಯವರ ಬಾಬಾಜಿನ ಇವತ್ತು ಅದನ್ನು ತಗೊಂಡಿದ್ದಾರೆ.
ಇವತ್ತು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, 2004ರಲ್ಲಿ ಯಾವ ಜಾಗ ಇತ್ತು? ಆ ಜಾಗ 1935ನೇ ಇಸವಿಯಲ್ಲಿ ಹರಾಜಿನಲ್ಲಿ ತಗೊಂಡಿದ್ದ ಜಾಗ ಎಲ್ಲಿ ಹೋಯ್ತು? ನೀವು ಅದಕ್ಕೆ ಉತ್ತರ ಕೊಡಿ. ನೀವು ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿ, ನಿಮಗೆ ಇಷ್ಟು ಅರಿವಿಲ್ವಾ? ಆದರೆ ಸುಳ್ಳನ 100 ಸತಿ ಸತ್ಯ ಮಾಡುವಂತ ಫಾಸಿಸ್ಟ್ ಮೆಂಟಾಲಿಟಿಯನ್ನು ನೀವು ಇಟ್ಕೊಂಡಿದ್ದೀರಾ. ಇದು ಹಿಟ್ಲರ್ನ ಗ್ಲೋಬಲ್ ಇದು ಥಿಯರಿ ಮಾಡ್ತಾ ಇದ್ದೀರಾ. ಇದು ಕರ್ನಾಟಕ ಜನತೆ ಇದು ಯಾವತ್ತೂ ಒಪ್ಪುದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದೇ ಒಂದು ಮಾತು ಕೇಳಿದ್ದಾರೆ. ಅದನ್ನ ಇದರಲ್ಲಿ ಟಿವಿ ಇಂಟರ್ವ್ಯೂಲಿ ಕೇಳಿದ್ದಾರೆ. ನಾನು ಮಾಡಿದಲ್ಲ, ಕಾನೂನು ಪರವಾಗಿದೆ, ಕಾನೂನಿಂತೆಲ್ಲ ಮಾಡಿದ್ದೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಇವತ್ತು ಪಾದಯಾತ್ರೆ ಬರ್ತಾ ಇದಾರಲ್ಲ, ಅವರು ಈ ಒಂದು ಇದರಲ್ಲಿ ಯಾವ್ದಾದ್ರು ಅವ್ಯವಹಾರ ಇದ್ದಿದ್ರೆ, ಯಾವ್ದಾದ್ರು ಭ್ರಷ್ಟಾಚಾರ ಆಗಿದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ಏನಾದ್ರು ಆಗಿದ್ರೆ ದಯವಿಟ್ಟು ಜನರ ಮುಂದೆ ಇಡಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗೆ ಅನಿಸ್ತದೆ ಇವತ್ತು ಬರೀ ಒಂದು ಹಗರಣ ಅಲ್ಲ, ಇದರಲ್ಲಿ ಯಾವುದರಲ್ಲಿ ಮೂಡದಲ್ಲಿ ಆಗಿದ್ದು. ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಹಗರಣದ ವಿಚಾರ. ಇದು 106 ಹಗರಣ ಇದೆ. ಆ 106 ಹಗರಣದಲ್ಲಿ ಇವರು ಸಿಕ್ಕಾಕೊಳ್ತಾರೆ ಅಂತ ಗೊತ್ತಿದ್ದು ಬಿಟ್ಟು ಈ ಹಗರಣ ಡೈವರ್ಟ್ ಮಾಡಲಿಕ್ಕೆ ಅವಸರವಾಗಿ ಇವತ್ತು ಯಾವುದೇ ಹಗರಣ ಇಲ್ಲದಿದ್ದರೂ ಸಮೇತ ಸಿದ್ದರಾಮಯ್ಯಜಿಯವರ ಮೇಲೆ ಹೇಳಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಏನಾದರೂ ದಾಖಲೆಗಳಿದ್ದರೆ ದಯವಿಟ್ಟು ಜನರ ಮುಂದೆ ಇಡಿ ಎಂಬ ಮಾತನ್ನು ಹೇಳಿ. ಬಹುಶಃ ಯಾವುದೇ ದಾಖಲೆ ಇಲ್ಲ ನಿಮ್ಮ ಹತ್ರ. ಇವತ್ತು ಕುಮಾರಸ್ವಾಮಿ ಅವರು, ಅಬ್ರಾಹಂ ಅವರು ಒಂದೇ ಮಾತು ಹೇಳ್ತಿದ್ದಾರೆ, 2004ರಲ್ಲಿ ಎಲ್ಲಿತ್ತು ಜಾಗ ಅಂತ ಕೇಳ್ತಾರೆ. ನಾನು ಕೇಳ್ತಾ ಇದ್ದೀನಿ, 1935ನೇ ಇಸವಿಯಲ್ಲಿ ಹರಾಜು ಮೂಲಕ ನಿಂಗಾವರ್ ತೆಗೆದ್ರಿಂದ ಲ್ಯಾಂಡ್ ಎಲ್ಲಿ ಹೋಗಿದೆ? ಮೂಡದವರು ಅಕ್ರಮ ಮಾಡಿದ್ರೆ ಅದು ಸಕ್ರಮ ಆಗ್ತಾ ಎಂಬ ಮಾತನ್ನು ಹೇಳಿ, ಬಹುಶಃ ಮೂಡ ರೆಸಲ್ಯೂಷನ್ ಅಲ್ಲಿ ಸಮೇತ ಅದನ್ನು ಬರೆದಿಟ್ಟಿದ್ದಾರೆ, ನಾವು ತಪ್ಪು ಮಾಡಿದೀವಿ ಎಂಬ ಮಾತನ್ನು ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯಜಿಯವರಾಗಲಿ ಯಾವುದೇ ತಪ್ಪು ಮಾಡಲಿಲ್ಲ, ಅವ್ರು ಯಾವುದೇ ಅರ್ಜಿ ಹಾಕಲಿಲ್ಲ, ಯಾವುದೇ ಫೈಲು ನೋಡಲಿಲ್ಲ, ಯಾವ್ದು ಫೈಲಿಗೆ ಸಮೇತ ಸೈನು ಮಾಡಲಿಲ್ಲ. ಇವತ್ತು ಅವರ ಧರ್ಮಪತ್ನಿಗೆ ನಿಜವಾಗಿ ಕಾನೂನಿನ ಪ್ರಕಾರ ಅವರ ಸಹೋದರ ಕೊಟ್ಟಿದ್ದ ಲ್ಯಾಂಡ್ ಅನ್ನು ಪಡೆದುಕೊಳ್ಳಲಿಕ್ಕೂ ಸಮೇತ ಇವರು ಈ ತರ ಮಾಡಿದರೆ ಬಹುಶಃ ಬಿಜೆಪಿಯವರು ಏನು ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಉತ್ತರ ಕೊಡಲಿ ಎಂಬ ಮಾತು ಹೇಳಿ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇದ್ದಾರೆ ಏನೋ ಗ್ಯಾರಂಟಿ ಪ್ರೋಗ್ರಾಮಿಗೆ ದುಡ್ಡಿಲ್ಲ ಅಂದ್ಬಿಟ್ಟು. ನಮ್ಮ ಸರ್ಕಾರದಲ್ಲಿ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಮಾತಿನ ನಡೀತೀವಿ, ಪ್ರತಿಯೊಬ್ಬರಿಗೂ ಗ್ಯಾರಂಟಿಗೆ ದುಡ್ಡು ಕೊಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾವು ಗ್ಯಾರಂಟಿ ಕೊಟ್ಟಿದ್ದು ಚುನಾವಣೆಗೋಸ್ಕರವಾಗಿ ಕೊಡಲಿಲ್ಲ. ನಾವು ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಜನರಿಗೆ ಒಳ್ಳೇದಾಗಲಿ, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಎಂಬ ಉದ್ದೇಶದಿಂದ ಕೊಟ್ಟಿದ್ದೀವಿ ಎಂಬ ಮಾತನ್ನು ಹೇಳಿ, ನಾವು ಚುನಾವಣೆ ಓಟಿಗೋಸ್ಕರವಾಗಿ ಗ್ಯಾರಂಟಿ ಮಾಡಲಿಲ್ಲ, ನಮ್ಮ ಜನರ ಒಳಿತಿಗಾಗಿ ಮಾಡಿದ್ದೀವಿ ಎಂಬ ಮಾತನ್ನು ಹೇಳಿ, ಬಹುಶಃ ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮ ಈಗ ಕಮಿಷನ್ ಮಾಡಿದ್ದೀವಿ, ಆ ಕಮಿಷನ್ ತನಿಖೆ ಮಾಡ್ತಾರೆ, ಕಮಿಷನರು ಸಂಪೂರ್ಣ ವಿವರ ಕೊಡ್ತಾರೆ. ಆಗ ಆ ವಿವರವನ್ನು ಜನರ ಮುಂದುಗಡೆ ಇಟ್ಟು ನಿಮ್ಮನ್ನು ನೀವು ಹೇಳೋದಲ್ಲ ಸುಳ್ಳು ಎಂಬುದಾಗಿ ನಾವು ಅದನ್ನ ಪ್ರೂವ್ ಮಾಡ್ತೀವಿ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.